ಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 10/9/2024 ಈ ದಿನಾಂಕಕ್ಕಿಂತ ಹಿಂದೆ ತಮ್ಮ ಆಸ್ತಿ ನೋಂದಣಿ ಆಗಿರಬೇಕು. ತದನಂತರ ಆಗಿರೋ ಆಸ್ತಿ ನೋಂದಣಿ ಆಗಿದ್ರೆ ಅದನ್ನ ಬಿಕಾತ ಮಾಡಕ್ಕೆ ಬರೋದಿಲ್ಲ. ಈ ಡೇಟ್ಗಿನ ಹಿಂದೆ ನೀವು ನೋಂದಣಿ ಆಗಿರುವಂಥ ಕ್ರಯಪತ್ರ ಜೊತೆಗೆ ನಾವು ಆಸ್ತಿಗೆ ಸಂಬಂಧಪಟ್ಟಂತೆ ನಮ್ದು ಏನು ನೋಂದಣಿ ಆಗಿರೋ ಪತ್ರ ಇರ್ಬೋದು, ದಾನ ಪತ್ರ ಇರ್ಬೋದು, ವಿಭಾಗ ಪತ್ರ ಇರ್ಬೋದು, ಹಕ್ಕು ಖುಲಾಸೆ ಇರ್ಬೋದು, ಮಾರಾಟ ಪತ್ರ ಇರ್ಬೋದು, ಅದ್ರ ಜೊತೆಗೆ ಈ ಪ್ರಸಕ್ತ ಸಾಲಿನ ಋಣಭಾರ ಪ್ರಮಾಣ ಪತ್ರ, ಅದು ಋಣಭಾರ ಪ್ರಮಾಣ ಪತ್ರ ನಮಗೆ ಈ ಸಬ್ ರಿಜಿಸ್ಟ್ರಿಂದ ತೊಗೊಂಡು ನಮ್ಗೆ ಸಲ್ಲಿಸಬೇಕಾಗತ್ತೆ. ಮತ್ತು ಚಾಲ್ತಿ ಸಾಲಿನವರೆಗೂ ಆಸ್ತಿ ತೆರಿಗೆ ಪಾವತಿ ಮಾಡಿರುವಂಥ ರಸೀದಿ, ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮತ್ತು ಮಾಲೀಕರ ಗುರುತಿನ ದಾಖಲೆ, 2 ಗುರುತಿನ ದಾಖಲೆ ತಂದುಕೊಡ್ಬೇಕು. ಇಷ್ಟು ದಾಖಲೆಗಳು ತಂದುಕೊಟ್ಟಲ್ಲಿ ಇದು ಹೊರತುಪಡಿಸಿ ಇನ್ಯಾವುದೇ ದಾಖಲೆಗಳನ್ನ ನಾವು ಕೇಳಲ್ಲ. ಬಿ ಖಾತಾ ಮಾಡಿಕೊಡೋದಕ್ಕೆ ದಯವಿಟ್ಟು ಈ ಏನು ಹೇಳಿದ್ದೀನಿ ಪಟ್ಟಿಯಲ್ಲಿರುವಂಥದ್ದು ಆ ದಾಖಲೆಗಳನ್ನ ದಯವಿಟ್ಟು ತಂದು ಕೊಡಿ ಅಂತ ಕೊಟ್ಕೊಳ್ತೀವಿ. ಅಲ್ಲ, ಖಾತೆ ಅಂದರೆ ಈಗ ಋಣ ಏನು ತೆರಿಗೆ ಏನು ಪಾವತಿ ಮಾಡಬೇಕೋ ಅದು ಪ್ರಸಕ್ತ ಸಾಲಿನವರು ತೆರಿಗೆ ಪಾವತಿ ಮಾಡಬೇಕು. ಅದ್ರ ಜೊತೆಗೆ ಪ್ರಸಕ್ತ ಸಾಲಿಂದು ದುಪ್ಪಟ್ಟು ತೆರಿಗೆ ಪಾವತಿ ಮಾಡಬೇಕಾಗುತ್ತೆ. ದುಪ್ಪಟ್ಟು ತೆರಿಗೆ ಪಾವತಿ ಮಾಡಬೇಕು ಪ್ರಸಕ್ತ ಸಾಲಿಂದು. ಅದ್ರ ಜೊತೆಗೆ ಏನು ಈ ಖಾತಾ ಆದಮೇಲೆ ಅದೇನಾದರೂ ಇದೇನು 200 ರೂಪಾಯಿ ಈ ಖಾತಾ ಫೀ ಕಟ್ಟಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಇನ್ಯಾವುದು ಫೀ ಕೊಡೋ ಅವಶ್ಯಕತೆ ಇಲ್ಲ.